ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಮಂಗಳದ್ದು ಹೇಳಬೇಕಾ? ಅದು ನೀವು ಚಿತ್ರ ಮದುವೆ ಬಗ್ಗೆ ಸ್ವಲ್ಪ ಕೃಷ್ಣ ಚೇತನ ಅದಲ್ಲ, ಮಂಗಳದ್ದು ಹೇಳಬೇಕು. ಇವತ್ತು ಮುಗೀತದೆ ಅಂತ ಬೇಕಲ್ಲ. ನಾಳೆಗೆ ನಮ್ಮದು ಇದಲ್ಲ. ಸಾಮವೇದದ ಒಂದು ವೇದ ಮಂತ್ರವನ್ನು ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಒಂದು ಶಾಂತಿ ಮಂತ್ರವನ್ನು ನಾವೆಲ್ಲ ಹೇಳುವುದಿದೆ. ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಂ ಅಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೆ ಏ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು ಅಂತ ಉಪನಿಷತ್ತಿನ ಶಾಂತಿ ಮಂತ್ರ. ನಾವೆಲ್ಲ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅನ್ನೋದನ್ನು ಉಪನಿಷತ್ತು ನಮಗೆಲ್ಲ ತೋರಿಸಿಕೊಡ್ತದೆ. ನಮ್ಮ ಸಕಲ ಇಂದ್ರಿಯಗಳು ಮಮ ಅಂಗಾನಿ ಆಪ್ಯಾಯಂತು, ನಮ್ಮ ಸಕಲ ಇಂದ್ರಿಯಗಳನ್ನು ಕೂಡ, ಅವಯವಗಳನ್ನು ಕೂಡ, ಅಂಗಗಳನ್ನು ಕೂಡ ರಕ್ಷಣೆ ಮಾಡಪ್ಪ ಭಗವಂತ. ನಾರಾಯಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಸಕಲ ಇಂದ್ರಿಯಗಳನ್ನು, ನಮ್ಮ ದೇಹವನ್ನು ರಕ್ಷಣೆ ಮಾಡಬೇಕು. ಯಾವುದೆಲ್ಲ ಅಂತ ಅದನ್ನು ವಿಸ್ತಾರ ಮಾಡಿ. ಆಪ್ಯಾಯಂತ ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಷ್, ನಮ್ಮ ವಾಗೀಂದ್ರಿಯ, ಮಾತು, ಕಣ್ಣು, ಕಿವಿ, ಮೂಗು, ಬಾಯಿ, ಮನಸ್ಸು ಮತ್ತು ಸರ್ವ ಇಂದ್ರಿಯಾಣಿ, ಎಲ್ಲ ದಶ ಇಂದ್ರಿಯಗಳು ಕೂಡ ಇದನ್ನು ಸೇರಿಸಿ, ಮತ್ತು ಉಳಿದ ಇಂದ್ರಿಯಗಳು ಮನಸ್ಸನ್ನು ಸೇರಿಸಿ ಸಕಲ ಇಂದ್ರಿಯಗಳನ್ನು ಕೂಡ ನೀನು ರಕ್ಷಣೆ ಮಾಡಪ್ಪ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು, ನನ್ನ ಸಕಲ ಇಂದ್ರಿಯಗಳು ಕೂಡ ನೀನು ರಕ್ಷಣೆ ಮಾಡಬೇಕು, ಅದು ಗಟ್ಟಿಮುಟ್ಟಾಗಿರಬೇಕು ನಿನ್ನ ಆರಾಧನೆ ಮಾಡುವುದಕ್ಕೆ. ಆಮೇಲೆ ಅದು ಗಟ್ಟಿಮುಟ್ಟಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದರೆ ಇಲ್ಲ, ನನ್ನ ಸಕಲ ಇಂದ್ರಿಯಗಳು ಕೂಡ ನಿನ್ನನ್ನು ನಿರಾಕರಣೆ ಮಾಡಬಾರ್ದು. ಮಾಹಂ ಬ್ರಹ್ಮ ನಿರಾಕುರ್ಯ ಮಾಮಾ ಬ್ರಹ್ಮ ನಿರಾಕರೋತು. ನಾನು ಅದು ಎರಡೆರಡು ಸತಿ ಹೇಳೋದು ತಾತ್ಪರ್ಯ ಅದಕ್ಕೆ. ನನ್ನ ಸಕಲ ಇಂದ್ರಿಯಗಳು ಕೂಡ ನಿನ್ನನ್ನು ನಿರಾಕರಣೆ ಮಾಡಬಾರ್ದು, ಅಂದರೆ ನಿನ್ನನ್ನು ಮೀರಿ ಬದುಕಬಾರದು ಅಂತ ಪ್ರಾರ್ಥನೆ. ಮತ್ತು ಅಷ್ಟೇ ಹೇಳಿದರೆ ಆಗ್ತದೋ? ಇಲ್ಲ. ಮತ್ತು ಅನಿರಾಕರಣಂ ಮೇ ಅಸ್ತು ಅನಿರಾಕರಣಂ ಮೇ ಅಸ್ತು, ನಾನು ನಿನ್ನನ್ನು ಬಿಟ್ಟರು ನೀನು ನನ್ನನ್ನು ಬಿಡಬಾರ್ದು. ಅನಿರಾಕರಣಂ ಮೇ ಅಸ್ತು ಅನಿರಾಕರಣಂ ಮೇ ಅಸ್ತು. ನಾವು ಭಗವಂತನ ಆರಾಧನೆ ಮಾಡ್ತೀವೋ ಬಿಡ್ತೀವೋ, ಅದರಿಂದ ನಮಗೇನು ಫಲ ಸಿಗ್ತದೋ ಬಿಡ್ತದೋ ಅದು ನಮಗೆ ಗೊತ್ತಿಲ್ಲ. ಆದರೆ ಅವನೆಲ್ಲಾದರೂ ನಮ್ಮನ್ನು ನಿರಾಕರಣೆ ಮಾಡಿಬಿಟ್ರೆ ಆಗ ನಮಗೆ ನಮ್ಮ ಜೀವನದಲ್ಲಿ ಏನೂ ನಮಗೆ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ದೇವರು ನಮ್ಮನ್ನು ನಿರಾಕರಣೆ ಮಾಡಬಾರ್ದು. ಅವ ನನ್ನ ಭಕ್ತ ಅಂತ ಅವನು ಸ್ವೀಕಾರ ಮಾಡಬೇಕು. ಅದರಿಂದ ಮೊದಲು ನನ್ನಿಂದ ತಪ್ಪು ಮಾಡಿಸದಿರೋ, ಆಮೇಲೆ ನಾನು ತಪ್ಪು ಮಾಡದೇ ಇರಲಿ, ನೀನಂತೂ ಕೈ ಬಿಡಬೇಡ ಅಂಥೇಳಿ. ಅಂದರೆ ತಪ್ಪು ಮಾಡಿಸದೇ ಇರುವಂಥ ಪ್ರಾರ್ಥನೆ ಮಾಡುವುದಿಲ್ಲ ಅನ್ನೋ ರೀತಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಮಾಡಲಿಲ್ಲ ಅಂದರೆ ಅವನು ನಮ್ಮನ್ನು ಕೈ ಬಿಡುವುದಿಲ್ಲ. ಅದರಿಂದ ಎರಡೆರಡು ಬಾರಿ ಮತ್ತೆ ಅಲ್ಲಿಯೂ ನಮ್ಮನ್ನು ತಪ್ಪು ದಾರಿಯಲ್ಲಿ ನಿಲ್ಲಿಸಬೇಡ, ನೀನು ನಮ್ಮ ಕೈ ಬಿಡಬೇಡ, ನನ್ನ ವಿಷಯದಲ್ಲಿ ನೀನು ಕರುಣೆಯನ್ನು ತೋರು ಅಂಥೇಳಿ ಪ್ರಾರ್ಥನೆ. ಅನಿರಾಕರಣಮ್ಮೇ ಅಸ್ತು ಅನಿರಾಕರಣಮ್ಮೇ ಅಸ್ತು ಅಂಥೇಳಿ ಉಪನಿಷತ್ಸು ಯೇ ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು ಅಂತ ಉಪನಿಷತ್ತನ್ನು ಅಧ್ಯಯನ ಮಾಡಿದಂತಹ ವೇದಮಂತ್ರ ದ್ರಷ್ಟಾರರೆಲ್ಲ ಯಾರೆಲ್ಲ ಇದ್ದಾರೆ ಋಷಿಗಳು, ಆ ಋಷಿಗಳು ಅವರ ಜೀವನದಲ್ಲಿ ಏನೆಲ್ಲ ಗುಣಗಳನ್ನು ಅಳವಡಿಸಿಕೊಂಡಿದ್ದಾರೆ, ಆ ಎಲ್ಲ ಗುಣಗಳು ಕೂಡ ನನ್ನಲ್ಲಿ ಬರುವಂತೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಒಂದು ವಿಶೇಷವಾದಂತಹ ಚಿಂತನೆಯನ್ನು ನಮಗೆ ಮಾಡಿಕೊಡ್ತದೆ ವೇದಮಂತ್ರ. ಅದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ನಮ್ಮನ್ನು
ನಿನ್ನ ದಾರಿಯಲ್ಲಿ ನಡೆಸು ಅಂತ. ಆಮೇಲೆ ನೀನು ನನ್ನ ಕೈ ಬಿಡಬೇಡ ಅಂತ. ನಾವು ಅದಕ್ಕೆ ಒಂದು ದೃಷ್ಟಾಂತ, ಉಪನಿಷತ್ತೇ ಹೇಳುವಂತಹ ದೃಷ್ಟಾಂತ. ಕಪಿ ತನ್ನ ಮರಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತದೆ. ಅದು ಹೇಗಿರ್ತದೆ? ತಾಯಿ ಹಾರ್ಕೊಂಡು ಹೋಗ್ತಾ ಇರ್ತದೆ, ಆದರೆ ಆ ಮರಿ ಅಮ್ಮನನ್ನು ಬಿಗಿದಪ್ಪಿಕೊಂಡಿರ್ತದೆ. ಅಮ್ಮ ಏನು ಗಟ್ಟಿ ಇಟ್ಕೊಂಡಿರೋದಿಲ್ಲ, ಮರಿಯೇ ಗಟ್ಟಿ ಇಟ್ಕೊಂಡಿರ್ತದೆ. ಹಾಗೆ ನಾವು ಭಗವಂತನನ್ನು ಬಿಗಿದಪ್ಪಿಕೊಂಡಿಡಬೇಕು, ಆಗ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅದರಿಂದ ಅನಿರಾಕರಣಮೇ ಅಸ್ತು ಅನಿರಾಕರಣಮೇ ಅಸ್ತು ಅಂಥೇಳಿ ನಾವು ಗಟ್ಟಿ ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ, ಆಗ ನಮಗೆ ದೇವರು ಅನುಗ್ರಹ ಮಾಡ್ತಾನೆ ಅಂತ. ಎರಡು ಉಪನಿಷತ್ತಿನ ಚಿಂತನೆಗಳೇ. ಆ ಚಿಂತನೆಯನ್ನು ನಾವು ಎಲ್ಲ ದಿನನಿತ್ಯ ಮಾಡಬೇಕು. ಭಗವಂತ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ಅನುಗ್ರಹ ನಮಗೆಲ್ಲ ಕಾಳಿಂಗಮರ್ದನ ಕೃಷ್ಣದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಎಲ್ಲ ಕೃಷ್ಣದೇವರ ಆರಾಧನೆಯನ್ನು ಇವೆಲ್ಲ ಮಾಡಿದ್ದೀರಿ. ವಿಶೇಷವಾಗಿ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಮಠದ ಇತಿಹಾಸಗಳೆಲ್ಲ ಗೊತ್ತಿದೆ ಅಲ್ಲ? ಇನ್ನು ಹೊಸಬರು ಇದ್ದಾರಾ? ಸರಿ. ಚಿತ್ರಾಪುರ ಸಂಸ್ಥಾನ, ವಿಜಯಧ್ವಜ ತೀರ್ಥಪೀಠ, ಮಧ್ವಾಚಾರ್ಯ ಸಂಸ್ಥಾನ. ಮಧ್ವಾಚಾರ್ಯರಿಂದ ಮೂಲ ಮಧ್ವಾಚಾರ್ಯರು, ಅವರ ಶಿಷ್ಯರಾಗಿ ಅಧೋಕ್ಷಜ ತೀರ್ಥರು, ಅವರ ಪರಂಪರೆಯಲ್ಲಿ 6ನೇ ಯತಿಗಳು, ಪೇಜಾವರ ಮಠದ 6ನೇ ಯತಿಗಳು ವಿಜಯಧ್ವಜರು. ಅವರಿಂದ ಪ್ರವರ್ತಿತವಾದಂತಹ ಮಠ ಅದು ಚಿತ್ರಾಪುರ ಮಠ. ಅವರಿಗೆ ಸ್ವಪ್ನದಲ್ಲಿ ನಮ್ಮ ಚಿತ್ರಾಪುರದಿಂದ ಪೇಜಾವರ ಮೂಲ ಮಠ ಏನಿದೆ ಅದಕ್ಕೆ ಮಧ್ಯದಲ್ಲಿ ಒಂದು 5 ಕಿಲೋಮೀಟ್ರು 2-3 ಕಿಲೋಮೀಟ್ರು ದೂರ ಅಷ್ಟೆ. ಅವರು ಅಲ್ಲಿ ಬಂದಾಗ ಅಲ್ಲಿ ಅವರು ವಾಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಸ್ವಪ್ನದಲ್ಲಿ ತಾಯಿ ದುರ್ಗಾದೇವಿ ತಾನಿಂತಹ ಸ್ಥಳದಲ್ಲಿದ್ದೇನೆ ಅಂತ ಗೋಚರ ಆಗಿರ್ತಾಳೆ. ಅದಕ್ಕೋಸ್ಕರ ಅವರು ಅದನ್ನು ಹುಡುಕಿಕೊಂಡು ಬಂದಾಗ ಅಂತಹ ಚಿತ್ರಾಪುರ ಕ್ಷೇತ್ರದಲ್ಲಿ ಅಮ್ಮನವರ ಸನ್ನಿಧಾನ ಗೊತ್ತಾಗ್ತದೆ, ಗೋಚರವಾಗ್ತದೆ. ನಂತರ ವಿಜಯಧ್ವಜರೇ ಪ್ರತಿಷ್ಠೆಯನ್ನು ಮಾಡಿ ಆ ಒಂದು ದೇವಸ್ಥಾನವನ್ನು ಹಾಗೆ ಮಠವನ್ನು ನಿರ್ಮಾಣವನ್ನು ಮಾಡಿ ಅಲ್ಲಿ ಒಂದು ಪರಂಪರೆಯನ್ನು ಮುಂದುವರಿಸ್ತಾರೆ. ಆ ಪರಂಪರೆಯೇ ನಮ್ಮ ವಿಜಯಧ್ವಜ ತೀರ್ಥ ಪೀಠದ ಪರಂಪರೆ, ಚಿತ್ರಾಪುರ ಪರಂಪರೆ. ವಿದ್ಯಾಧಿರಾಜರು ಅಂತ ನಮ್ಮ ವಿಜಯಧ್ವಜರಿಂದ ಸನ್ಯಾಸವನ್ನು ತೆಗೆದುಕೊಂಡಂಥವರು. ಆ ಮುಖಾಂತರ ಅಲ್ಲಿ ತಾಯಿ ದುರ್ಗಾದೇವಿಯ ಹಾಗೆ ನಮಗೆ ಆರಾಧನೆಗೆ ಕಾಳಿಂಗಮರ್ದನ ಕೃಷ್ಣದೇವರ ಅನುಗ್ರಹವನ್ನು ಮಾಡ್ತಾರೆ. ಹಾಗೆ ಅನೇಕ ಯತಿಗಳು ಪರಂಪರೆಯಲ್ಲಿ ವಿಶೇಷ ಸಾಧನೆ ಮಾಡಿದವರು. ಅದರಲ್ಲಿ ವರದೇಂದ್ರ ತೀರ್ಥರು ಅಂತ ಒಬ್ಬರು, 4ನೇ ಯತಿಗಳು. ನಾವು ದೇವರ ಪರಿಚಯ ಮಾಡಬೇಕಾದ್ರೆ ವರದೇಂದ್ರ ತೀರ್ಥಕರ ಅಚ್ಯುತ ಲಕ್ಷ್ಮೀನರಸಿಂಹ ಅಂತ ಹೇಳ್ತೇವೆ. ವರದೇಂದ್ರ ತೀರ್ಥರು ಅಂತ ಹೇಳಿದರೆ ಬೇರೆ ಮಠದಲ್ಲಿ ತುಂಬ ಜನ ಪ್ರಸಿದ್ಧರಿದ್ದಾರೆ, ಅವರು ಅಂತ ಡೌಟು ಸಂಶಯ ಬರ್ಬೋದು. ವರದೇಂದ್ರ ತೀರ್ಥರು ನಮ್ಮ ಮಠದಲ್ಲಿ 4ನೇ ಯತಿಗಳವರು. ನಮ್ಮ ಶಿಲಾಶಾಸನದಲ್ಲಿ ಒಂದು 14ನೇ ಶತಮಾನದ ಸಮಯದಲ್ಲಿ ಅವರಿಗೆ ಏನೆಲ್ಲ ಆ ಕಾಲದಲ್ಲಿ ಮಂಗಳೂರಿನ ಸಾಮಂತ ಅರಸರೆಲ್ಲ ಒಂದಷ್ಟು ಭೂದಾನವನ್ನು ಮಾಡಿದ ಈ ವಿಚಾರಗಳನ್ನೆಲ್ಲ ಉಲ್ಲೇಖ ಮಾಡ್ತಾ ವರದೇಂದ್ರ ತೀರ್ಥರಿಗೆ ಅದನ್ನು ಸಮರ್ಪಣೆ ಮಾಡಿದ್ದು ಉಲ್ಲೇಖ ಬರ್ತದೆ. ವಿಶೇಷ ಜ್ಞಾನಿಗಳು ಆ ಪರಿಸರದಲ್ಲಿ ವಿಶೇಷವಾದಂತಹ ಕ್ರಾಂತಿಯನ್ನು ಮಾಡಿದವರು. ಅದರಿಂದ ವಿಶೇಷವಾಗಿ ರಾಜರೆಲ್ಲರೂ ಕೂಡ, ಅಲ್ಲಿಯ ಸಾಮಂತ ರಾಜರೆಲ್ಲರೂ ಕೂಡ ಅವರಿಗೆ ವಿಶೇಷವಾಗಿ ತಮ್ಮ ಕಾಣಿಕೆಯನ್ನು ಸಲ್ಲಿಸಿದರು. ಅಂಥವರು ನರಸಿಂಹದೇವರ ಆರಾಧನೆಯನ್ನು ಮಾಡಿ ಪರಂಪರೆಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಆ ಅರ್ಚನಾಮೂರ್ತಿಯಾಗಿ ಬಂದಿರುವಂಥದ್ದು. ಹೀಗೆ ಅನೇಕ ಯತಿಗಳಿದ್ದಾರೆ. ಅದರಲ್ಲಿ ನಮ್ಮ ಪರಮ ಗುರುಗಳು ವಿದ್ಯಾಪೂರ್ಣರು ಅಂತ ಹೆಸರು. ಅವರು ನಡೆದಾಡುವ ದೇವರು ಅಂತ ಹೇಳ್ತಾಯಿದ್ರು. ಅಂದರೆ ವಿಶೇಷವಾಗಿ ಸೋದೆ ಮಠದ ವಿಶ್ವಜ್ಞ ತೀರ್ಥರು ಅಂತ ಕಾಣ್ತದೆ. ಅಂದರೆ ಈಗಿನ ಸೋದೆ ಸಮಾಳ ಗುರುಗಳ ವಿಶ್ವೋತ್ತಮರ ಗುರುಗಳು ಅವರ ಒಂದು ಒಡನಾಡಿಯಾಗಿದ್ದರು ಅಂತ ಆ ಕಾಲದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದವರು. ಹೀಗೆ ಅನೇಕ ಯತಿಗಳು ನಮ್ಮ ಪರಂಪರೆಯಲ್ಲಿ ಮುಂದುವರೆದು ಬಂದಿದ್ದಾರೆ. ನಾವು 20ನೇವರು, ಹಿಂದೆ 19 ಜನ ಯತಿಗಳು ಆಗಿದ್ದಾರೆ. ನಮ್ಮ ಗುರುಗಳು ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿದವರು. ಹೀಗೆ ವಿಶೇಷವಾಗಿ ಪರಂಪರೆ ಮುಂದುವರೆದುಕೊಂಡು ಬರ್ತಾ ಇದೆ. ನಾವು ಹಾಗೆ
ಈ ಚಿತ್ರಾಪುರ ಮಠವನ್ನು ಜೀರ್ಣೋದ್ಧಾರವೂ ಕೂಡ ಪ್ರಾರಂಭ ಮಾಡಿದ್ದೇವೆ. ಅಂದರೆ ಎಲ್ಲ ಶಿಥಿಲವಾಗಿದೆ, ಹಳೆಯ ಕಟ್ಟಡ, ಆದರೆ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಸಹಕಾರವನ್ನು ನೀಡಿದ್ದೀರಿ. ನಿಮಗೆ ಎಷ್ಟು ಸಹಕಾರ ನೀಡಬಹುದೋ ಅದನ್ನು ಆ ಕೃಷ್ಣದೇವರಿಗೆ ನೀವು ಸಮರ್ಪಣೆಯನ್ನು ಮಾಡಬಹುದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಈ ರೀತಿಯಾದ ವಿಚಾರ ಆದರೆ ಆ ಭಗವಂತನ ಅನುಗ್ರಹ ನಮಗೆ ಸದಾ ಇರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಜನರಲ್ ಪಬ್ಲಿಕ್ ತಮಿಳು ಹೇಳ್ತಾರೆ. விஜயத்வஜர்னு இருந்தார். அவர் இந்த மடம் சித்ராபுரா மடங்கிறது தனியாகி அங்கேருந்து பரம்பரையிலேருந்து வந்துட்டுருக்கு. அங்கே 14வது நூற்றாண்டுலேருந்து சித்ராபுரான்னு ஒரு மடம் வந்து இவர் 20வது சுவாமிகள். ஸோ இவரோட மூலமூர்த்தி காளிங்க மர்தனா. பூஜையில் பார்த்துருப்பீங்க, ஸ்ரீமதாச்சார் வழியாக வந்து பூஜை பண்ணிகிட்ருக்க, நித்திய பூஜை பண்ணிகிட்ருக்க பிரதிமா காளிங்க மர்தனா. அங்கே அந்த விஜயத்வஜருக்கு ஸ்வப்னத்தில் கனசில் அங்கே துர்கா சித்ராபுராங்கிறது வந்து மங்களூர்லேருந்து உடுப்பி போகிற வழியில் ஆன் தி அரேபியன் சி கோஸ்ட் பக்கத்துலேயே, அந்த ரோட்லேயே பக்கத்துலேயே சித்ராபுரான்னு இருக்குது. துர்கா கோவில் இருக்குது. அங்கே உடுப்பி சுற்றி 7 சப்த துர்கான்னு சொல்லுவாங்க. கட்டிலு, பம்பாநாடு, அந்த மாதிரி சித்ராபுராங்கிறது ஒரு துர்கை கோயில். எல்லையம்மன், நம்ம எப்படி எல்லை கோயில்னு சொல்கிறோமோ அந்த மாதிரி நித்திய பூஜை நடந்துகிட்ருக்கு. இங்கே விஜயத்வஜருங்கிறது பாகவதத்துக்கு டிப்பணி எழுதியிருக்காரு. அது அந்த ஸோ அது வழியாக பாகவதம் வந்துட்டுருக்கு. பதரத்னாவலின்னு எழுதியிருக்காரு. ஸோ சுவாமிகள் வந்து அந்த 14வது நூற்றாண்டுலேருந்து கட்டிட்டு வந்த இது வந்து இப்போ பில்டிங் வந்து சித்திலமாகிருக்கு. அது ரீகன்ஸ்ட்ரக்ஷனுக்கு அப்பீலுக்கு கேட்டு நம்மால் முடிஞ்சது. இது வந்து ஸ்கொயர் ஃபீட்டுக்கு 3000 ரூபான்னு ஒரு ஸ்கொயர் ஃபீட்டுக்கு பூதானம். அதே மாதிரி வகையாக ரூமு, கிச்சனு, ஹால் கன்ஸ்ட்ரக்ஷனுக்குன்னு தனித்தனியாக அப்பீல் இருக்குது. தம்மால் முடிஞ்சது என்ன பண்ண முடியுமோ நம்ம பூதானம் பண்ணோன்னா, அது கோஷாலை இருக்குது, நித்திய கோசேவை பூஜை நடந்துகிட்ருக்கு. நவராத்திரி அப்போது துர்கா பூஜை விசேஷமாக கிராமத்துலலாம் நடந்துகிட்ருக்கு. ஸோ நித்திய பூஜை, நித்திய அங்கே வேத பாட்ட சாலை இருக்குது. ஸோ இதெல்லாம் ஜீர்ணோதாரத்துக்காக அப்பீல் கேட்டிருக்காரு. ஸோ இங்கே அதே மாதிரி வந்து அவருக்கு ஒரு வாரமாக இங்கே இருந்திருக்காரு. இங்கே எல்லா சத்பக்தாளுக்கெல்லாம் விசேஷ அனுகிரகம் யார் சேவை பண்ணியிருக்காங்களோ ப்ளஸ் எல்லா நித்திய எல்லாருக்கும் நல்லதே ஆகட்டும்னு ஆசீர்வதிக்கிறாரு. இப்போ மந்திராட்சத்தை வாங்கிக்கோங்க. ஒரு வீட்டுக்கு ஒன்று நான் எடுத்துக்கோங்க. இதிலே அக்கௌண்ட் டீட்டெயில்ஸ் இருக்குது, ஸ்கேனர் இருக்குது, கியூஆர் பே இருக்குது. இதில் இருக்க ஃபோன் நம்பருக்கு அந்த ஸ்க்ரீன்ஷாட் அனுப்பிச்சேன்னா ரசீது கொடுத்துருவோம்.